ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 4th ಮಾರ್ಚ್ದು ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ನ್ಯಾಷನಲ್ ಲೆವೆಲ್ ಅವೇರ್ನೆಸ್ ಪ್ರೋಗ್ರಾಮ್ ಸಂಭವ್ ಇಸ್ ಅ ಇನಿಷಿಯೇಟಿವ್ ಆಫ್ ವಿಚ್ ಮಿನಿಸ್ಟ್ರಿ? ರಾಷ್ಟ್ರೀಯ ಮಟ್ಟದ ಜಾಗೃತಿ ಕಾರ್ಯಕ್ರಮ ಸಂಭವ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಿನಿಸ್ಟ್ರಿ ಆಫ್ ಎಂಎಸ್ಎಂಇ. ಎಂಎಸ್ಎಂಇ ಸಚಿವಾಲಯವು ಫೆಬ್ರವರಿ 28ರಿಂದ ಮಾರ್ಚ್ 6ರವರೆಗೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಡಿಯಲ್ಲಿ ತನ್ನ ಐಕಾನಿಕ್ ವೀಕ್ ಅನ್ನು ಆಚರಿಸುತ್ತಿದೆ. ಸೊ ಎಂಎಸ್ಎಂಇ ಸಚಿವಾಲಯವು ತನ್ನ ರಾಷ್ಟ್ರೀಯ ಮಟ್ಟದ ಜಾಗೃತಿ ಕಾರ್ಯಕ್ರಮ ಸಂಭವ್ನ 2ನೇ ಹಂತವನ್ನು ಪ್ರಾರಂಭಿಸುತ್ತದೆ. ಸೊ ಇದರ ಮೂಲಕ ದೇಶಾದ್ಯಂತ 1300 ಕಾಲೇಜುಗಳಿಂದ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉದ್ಯಮಶೀಲತೆಯನ್ನು ತೆಗೆದುಕೊಳ್ಳಲು ಪ್ರೇರೇಪಿಸಲಾಗುವುದು. ಸೊ ಈ ಯೋಜನೆಯ ಮೊದಲನೇ ಹಂತವನ್ನು ಸ್ಟೇಜ್ 1 ಅನ್ನು 2021ರಲ್ಲಿ ಪ್ರಾರಂಭಿಸಲಾಯಿತು. ಸೊ ಸಂಭವ್ ಇಸ್ ದ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಎಂಎಸ್ಎಂಇ. ಎಂಎಸ್ಎಂಇದು ಫುಲ್ ಫಾರ್ಮ್ ಗೈಸ್, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಭಾರತದ ಎಂಎಸ್ಎಂಇ ಮಿನಿಸ್ಟರ್ ನಾರಾಯಣ್ ರಾಣೆ. ದ ಇಂಡಿಯನ್ ನೇವಿ ಕಂಡಕ್ಟೆಡ್ ಆಪರೇಷನಲ್ ಡೆಮಾನ್ಸ್ಟ್ರೇಷನ್ ಅಟ್ ವಿಚ್ ಸಿಟಿ? ಭಾರತೀಯ ನೌಕಾಪಡೆಯು ಯಾವ ನಗರದಲ್ಲಿ ಆಪರೇಷನ್ ಡೆಮಾನ್ಸ್ಟ್ರೇಷನ್ ಅನ್ನು ನಡೆಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿಶಾಖಪಟ್ಟಣಂ. ಭಾರತೀಯ ನೌಕಾಪಡೆ ಇಂಡಿಯನ್ ನೇವಿ ವಿಶಾಖಪಟ್ಟಣಂನಲ್ಲಿ ಆಪರೇಷನ್ ಡೆಮಾನ್ಸ್ಟ್ರೇಷನ್ ಅಥವಾ ಕಾರ್ಯಾಚರಣೆಯ ಪ್ರದರ್ಶನವನ್ನು ನಡೆಸಿತು. ಸೊ ಇದು ವಿಶೇಷ ಕಾರ್ಯಾಚರಣೆಗಳು ಮತ್ತು ಸ್ಕೈ ಡೈವಿಂಗ್, ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ನೌಕಾ ವಿಮಾನದಿಂದ ಫ್ಲೈಪಾಸ್ ಸೇರಿದಂತೆ ವಿವಿಧ ಆಪರೇಷನ್ಸ್ ಅನ್ನು ಪ್ರದರ್ಶಿಸಿತು. ಸೊ ನಡೆಯುತ್ತಿರುವ ಬಹುಪಕ್ಷೀಯ ಎಕ್ಸಸೈಸ್ ಮಿಲಾನ್ 2022ರ ಭಾಗವಾಗಿ ಈ ಇವೆಂಟ್ ಅನ್ನು ನಡೆಸಲಾಯಿತು. ಅಂಡ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿಯವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿದ್ದರು. ಸೊ ಇಂಡಿಯನ್ ನೇವಿ ಆಪರೇಷನಲ್ ಡೆಮಾನ್ಸ್ಟ್ರೇಷನ್ ಅನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆಸಿತು. ವೆನ್ ಈಸ್ ಸರೋಜಿನಿ ನಾಯ್ಡುಸ್ ಡೆತ್ ಆನಿವರ್ಸರಿ ಅಬ್ಸರ್ವ್ಡ್? ಸರೋಜಿನಿ ನಾಯ್ಡು ಅವರ ಪುಣ್ಯತಿಥಿ ಯಾವಾಗ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಾರ್ಚ್ 2. ಸರೋಜಿನಿ ನಾಯ್ಡು ಅವರ 73ನೇ ಡೆತ್ ಆನಿವರ್ಸರಿಯನ್ನು ಮಾರ್ಚ್ 2ರಂದು ಆಚರಿಸಲಾಯಿತು. ಸೊ ಭಾರತದ ನೈಟಿಂಗೇಲ್ ಎಂದು ಪ್ರಸಿದ್ಧರಾಗಿದ್ದ ಸರೋಜಿನಿ ನಾಯ್ಡು ಅವರು ಮಾರ್ಚ್ 1949ರಂದು ನಿಧನರಾದರು. ಸೊ ಸರೋಜಿನಿ ನಾಯ್ಡು ಅವರು 1925ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅಂಡ್ ನಂತರ ಅವರು 1947ರಲ್ಲಿ ಯುನೈಟೆಡ್ ಪ್ರೊವಿನ್ಸ್ ಗವರ್ನರ್ ಆಗುವ ಮೂಲಕ ಡೊಮಿನಿಯನ್ ಆಫ್ ಇಂಡಿಯಾದಲ್ಲಿ ಗವರ್ನರ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಆಗಿದ್ದಾರೆ. ಸೊ ಸರೋಜಿನಿ ನಾಯ್ಡು ಅವರಿಗೆ ಮಹಾತ್ಮ ಗಾಂಧೀಜಿಯವರು ಭಾರತದ ಕೋಕಿಲ ಎಂಬ ಹೆಸರನ್ನು ನೀಡಿದರು. ಸೊ ಮಾರ್ಚ್ 2ರಂದು ಭಾರತದ ನೈಟಿಂಗೇಲ್ ಸರೋಜಿನಿ ನಾಯ್ಡು ಅವರ ಡೆತ್ ಆನಿವರ್ಸರಿಯನ್ನು ಆಚರಿಸಲಾಗುತ್ತದೆ. ವೆನ್ ವಿಲ್ ಮಿನಿಸ್ಟ್ರಿ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸೆಲೆಬ್ರೇಟ್ ದ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವೀಕ್ ಇನ್ 2022? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2022ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ವಾರವನ್ನು ಯಾವಾಗ ಆಚರಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 1st to 8th ಮಾರ್ಚ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2022ರ ಮಾರ್ಚ್ 1ರಿಂದ ಮಾರ್ಚ್ 8ರವರೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಾರವನ್ನು ಆಚರಿಸುತ್ತಿದೆ. ಸೊ ಇದಕ್ಕಾಗಿ ಸಚಿವಾಲಯವು ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಮಾಧ್ಯಮ ಅಭಿಯಾನಗಳನ್ನು ಆಯೋಜಿಸುತ್ತದೆ. ಸೊ ಮಾರ್ಚ್ 1ರಿಂದ ಮಾರ್ಚ್ 8ರವರೆಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವೀಕ್ ಮತ್ತು ಮಾರ್ಚ್ 8ರಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನು ಆಚರಿಸಲಾಗುವುದು. ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಮೃತಿ ಇರಾನಿ. ವಿಚ್ ಕಂಟ್ರಿ ವಿಲ್ ಹೋಸ್ಟ್ 31st ಸೌತ್ ಈಸ್ಟ್ ಏಷ್ಯನ್ ಗೇಮ್ಸ್? 30ನೇ ಸೌತ್ ಈಸ್ಟ್ ಏಷ್ಯನ್ ಗೇಮ್ಸ್ ಅನ್ನು ಯಾವ ದೇಶವು ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವಿಯೆಟ್ನಾಂ. 30ನೇ ಸೌತ್ ಈಸ್ಟ್ ಏಷ್ಯನ್ ಗೇಮ್ಸ್ ವಿಯೆಟ್ನಾಂನಲ್ಲಿ ಮೇ 12ರಿಂದ 23ರವರೆಗೆ ನಡೆಯಲಿದೆ. ಸೊ ಇದು ಸೌತ್ ಈಸ್ಟ್ ಏಷ್ಯಾದ ಅತಿ ದೊಡ್ಡ ಕ್ರೀಡಾಕೂಟವಾಗಿದೆ. ಸೊ ಈ ಇವೆಂಟ್ ಅನ್ನು ಒರಿಜಿನಲಿ ನವೆಂಬರ್ 2021ರಲ್ಲಿ ನಡೆಸಲು ನಿರ್ಧರಿಸಲಾಗಿತ್ತು. ಆದರೆ ಕೋವಿಡ್-19 ಕಾರಣದಿಂದಾಗಿ ಇದನ್ನು ಪೋಸ್ಟ್ಪೋನ್ ಮಾಡಲಾಯಿತು. ಸೊ ವಿಯೆಟ್ನಾಂನ ರಾಜಧಾನಿ ಹನಾಯ್ ಈ ಇವೆಂಟ್ನ ಮುಖ್ಯ ಸ್ಥಳವಾಗಿದೆ. ನೆಕ್ಸ್ಟ್ ಗೈಸ್, ಇಂಪಾರ್ಟೆಂಟ್ ಅಂದರೆ 31st ಸೌತ್ ಈಸ್ಟ್ ಏಷ್ಯನ್ ಗೇಮ್ಸ್ದು ಮ್ಯಾಸ್ಕಾಟ್ ಸಾವ್ ಲಾ. ಸೊ 30ನೇ ಸೌತ್ ಈಸ್ಟ್ ಏಷ್ಯನ್ ಗೇಮ್ಸ್ ಅನ್ನು ವಿಯೆಟ್ನಾಂನಲ್ಲಿ ಆಯೋಜಿಸಲಾಗಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಿರಾಟ್ ಕೊಹ್ಲಿ ವಿಲ್ ಪ್ಲೇ ಇಸ್ 100th ಟೆಸ್ಟ್ ಮ್ಯಾಚ್ ಅಗೇನ್ಸ್ಟ್ ವಿಚ್ ಕಂಟ್ರಿ? ವಿರಾಟ್ ಕೊಹ್ಲಿ ತಮ್ಮ 100ನೇ ಟೆಸ್ಟ್ ಮ್ಯಾಚ್ ಅನ್ನು ಯಾವ ದೇಶದ ವಿರುದ್ಧ ಆಡಲಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಶ್ರೀಲಂಕಾ. ಮಾಜಿ ಇಂಡಿಯನ್ ಕ್ರಿಕೆಟ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು
ತಮ್ಮ 100ನೇ ಟೆಸ್ಟ್ ಮ್ಯಾಚ್ ಅನ್ನು ಶ್ರೀಲಂಕಾ ವಿರುದ್ಧ ಮೊಹಾಲಿನಲ್ಲಿ ಆಡಲಿದ್ದಾರೆ. ಸೊ ಭಾರತದಿಂದ ಗೈಸ್ ಟೋಟಲ್ 11 ಪ್ಲೇಯರ್ಸ್ ಮೋರ್ ದೆನ್ 100 ಟೆಸ್ಟ್ ಮ್ಯಾಚ್ ಅನ್ನು ಆಡಿದ್ದಾರೆ. ಸೊ ಇದರಲ್ಲಿ ಗೈಸ್ ಲಿಸ್ಟ್ ನೋಡೋದಾದ್ರೆ ಫಸ್ಟ್ ಸಚಿನ್ ತೆಂಡೂಲ್ಕರ್ 200 ಮ್ಯಾಚಸ್, ರಾಹುಲ್ ದ್ರಾವಿಡ್ 163 ಮ್ಯಾಚಸ್, VVS ಲಕ್ಷ್ಮಣ್ 134 ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಅನಿಲ್ ಕುಂಬ್ಳೆ, ಕಪಿಲ್ ದೇವ್, ಸುನಿಲ್ ಗವಾಸ್ಕರ್, ದಿಲೀಪ್ ವೆಂಗಸರ್ಕರ್, ಸೌರವ್ ಗಂಗೂಲಿ, ಇಶಾಂತ್ ಶರ್ಮಾ, ಹರ್ಭಜನ್ ಸಿಂಗ್ ಅಂಡ್ ವೀರೇಂದ್ರ ಸೆಹ್ವಾಗ್. ಸೊ ಟೋಟಲ್ 11 ಪ್ಲೇಯರ್ಸ್, ಭಾರತದಿಂದ 11 ಪ್ಲೇಯರ್ಸ್ ಮೋರ್ ದೆನ್ 100 ಟೆಸ್ಟ್ ಮ್ಯಾಚ್ ಅನ್ನು ಆಡಿದ್ದಾರೆ. ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಡ್ಯಾಶ್. ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 1 ಮಾರ್ಚ್. ನಾಗರಿಕ ರಕ್ಷಣೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ 1ರಂದು ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ಸೊ ಈ ದಿನವನ್ನು ಅಂತಾರಾಷ್ಟ್ರೀಯ ನಾಗರಿಕ ರಕ್ಷಣಾ ಸಂಸ್ಥೆ ಆಚರಿಸುತ್ತದೆ. ಸೊ 2022ರ ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇದು ಥೀಮ್ ಸಿವಿಲ್ ಡಿಫೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಡಿಸ್ಪ್ಲೇಸ್ ಪಾಪ್ಯುಲೇಷನ್ಸ್ ಇನ್ ದ ಫೇಸ್ ಆಫ್ ಡಿಸಾಸ್ಟರ್ ಅಂಡ್ ಕ್ರೈಸಿಸ್, ರೋಲ್ ಆಫ್ ವಾಲಂಟಿಯರ್ಸ್ ಅಂಡ್ ದ ಫೈಟ್ ಅಗೇನ್ಸ್ಟ್ ಪ್ಯಾಂಡಮಿಕ್ಸ್. ಸೊ ಪ್ರತಿ ವರ್ಷ ಮಾರ್ಚ್ 1ರಂದು ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇ ಅನ್ನು ಆಚರಿಸುತ್ತಾರೆ. ಫಸ್ಟ್ ಎವರ್ ಐಸ್ ವಾಲ್ ಕ್ಲೈಂಬಿಂಗ್ ಕಾಂಪಿಟೇಷನ್ 2022 ಹ್ಯಾಸ್ ಬಿನ್ ಆರ್ಗನೈಸ್ಡ್ ಬೈ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಆಫ್ ITBP ಇನ್ ಡ್ಯಾಶ್. ಮೊದಲ ಬಾರಿಗೆ ಐಸ್ ವಾಲ್ ಕ್ಲೈಂಬಿಂಗ್ ಕಾಂಪಿಟೇಷನ್ 2022 ಅನ್ನು ITBP ಡ್ಯಾಶ್ನಲ್ಲಿ ಆಯೋಜಿಸಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಲೇ. ಮೊದಲ ಬಾರಿಗೆ ಐಸ್ ವಾಲ್ ಕ್ಲೈಂಬಿಂಗ್ ಕಾಂಪಿಟೇಷನ್ 2022 ಅನ್ನು ITBP ಲಡಾಖ್ನ ಲೇನಲ್ಲಿ ಆಯೋಜಿಸಿದೆ. ಅಂಡ್ ಈ ಕಾಂಪಿಟೇಷನ್ ಅನ್ನು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ರಾಧಾಕೃಷ್ಣ ಮಾಥುರ್ ಅವರು ಉದ್ಘಾಟಿಸಿದರು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಎಕ್ಸಿಕ್ಯೂಟಿವ್ ಕಮಿಟಿ ಆಫ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್. UGCಯಿಂದ ಬೆಂಗಳೂರಿನ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಭೂಷಣ್ ಪಟ್ವರ್ಧನ್. UGCಯಿಂದ ಬೆಂಗಳೂರಿನ NAAC ದಟ್ ಈಸ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್ ಸಮಿತಿಯ ಅಧ್ಯಕ್ಷರಾಗಿ ಭೂಷಣ್ ಪಟ್ವರ್ಧನ್ ಅವರು ನೇಮಕಗೊಂಡಿದ್ದಾರೆ. ವಾಟ್ ವಾಸ್ ದ ರೆವೆನ್ಯೂ ಕಲೆಕ್ಟೆಡ್ ಫ್ರಮ್ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇನ್ ಫೆಬ್ರವರಿ 2022? ಫೆಬ್ರವರಿ 2022ರಲ್ಲಿ GST ಇಂದ ಸಂಗ್ರಹಿಸಲಾದ ಆದಾಯ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 1.33 lakh crore rupees. ಫೆಬ್ರವರಿ 2022ರ GST ಕಲೆಕ್ಷನ್ 1.33 lakh crore rupees. GST ಬಗ್ಗೆ ನೋಡೋದು ಗೈಸ್, ಫುಲ್ ಫಾರ್ಮ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. GST was launched on 1 July 2017. Which institution organized National Innovation Conclave on Low Carbon Technologies? ಯಾವ ಸಂಸ್ಥೆಯು ಕಡಿಮೆ ಕಾರ್ಬನ್ ತಂತ್ರಜ್ಞಾನಗಳ ಕುರಿತು ರಾಷ್ಟ್ರೀಯ ನಾವೀನ್ಯತೆ ಕಾನ್ಕ್ಲೇವ್ ಅನ್ನು ಆಯೋಜಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ತನ್ನ 20ನೇ ಸಂಸ್ಥಾಪನಾ ದಿನದಂದು ಲೋ ಕಾರ್ಬನ್ ಟೆಕ್ನಾಲಜೀಸ್ನಲ್ಲಿ ನ್ಯಾಷನಲ್ ಇನೋವೇಷನ್ ಕಾನ್ಕ್ಲೇವ್ ಅನ್ನು ಆಯೋಜಿಸಿತು. ಸೊ ಲೋ ಕಾರ್ಬನ್ ಟೆಕ್ನಾಲಜಿ ನಿಯೋಜನೆಗಾಗಿ ಸೌಲಭ್ಯವು ಜಾಗತಿಕ ಪರಿಸರ ಸೌಲಭ್ಯದಿಂದ ಹಣಕಾಸು ಒದಗಿಸಿದ ಯೋಜನೆಯಾಗಿದೆ. ಅಂಡ್ ಇದನ್ನು ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಯುನಿಡೋ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸಹಯೋಗದೊಂದಿಗೆ ಜಾರಿಗೊಳಿಸಲಾಗಿದೆ. BEE ಫುಲ್ ಫಾರ್ಮ್ ಗೈಸ್, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. BEE ಸ್ಥಾಪನೆ 1 ಮಾರ್ಚ್ 2002ನಲ್ಲಿ ಆಗಿದೆ. ಸೊ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಲೋ ಕಾರ್ಬನ್ ಟೆಕ್ನಾಲಜೀಸ್ನಲ್ಲಿ ನ್ಯಾಷನಲ್ ಇನೋವೇಷನ್ ಕಾನ್ಕ್ಲೇವ್ ಅನ್ನು ಆಯೋಜಿಸಿತು. ಯುಕ್ರೇನ್ ಶೇರ್ಸ್ ಬಾರ್ಡರ್ ವಿತ್ ಹೌ ಮೆನಿ ಯುರೋಪಿಯನ್ ಯೂನಿಯನ್ ಮೆಂಬರ್ ಸ್ಟೇಟ್ಸ್? ಯುಕ್ರೇನ್ ಎಷ್ಟು ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 4. ಯುಕ್ರೇನ್ 4 ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರಗಳಾದ ದಟ್ ಈಸ್ ಹಂಗೇರಿ, ಪೋಲ್ಯಾಂಡ್, ಸ್ಲೋವಾಕಿಯಾ ಮತ್ತು ರೊಮಾನಿಯಾ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಆದರೆ ಓವರ್ ಆಲ್ ನೋಡೋದಾದ್ರೆ ಗೈಸ್, ಯುಕ್ರೇನ್ ದೇಶವು ರಷ್ಯಾ, ಬೆಲಾರಸ್, ಪೋಲ್ಯಾಂಡ್, ಸ್ಲೋವಾಕಿಯಾ, ಹಂಗೇರಿ, ರೊಮಾನಿಯಾ ಮತ್ತು ಮೊಲ್ಡೋವಾ ಜೊತೆ ತಮ್ಮ ಬಾರ್ಡರ್ ಅನ್ನು ಹಂಚಿಕೊಂಡಿದೆ. ಸೊ ಓವರ್ ಆಲ್ ಯುಕ್ರೇನ್ ದೇಶವು ಟೋಟಲ್ 7 ಕಂಟ್ರೀಸ್ ಜೊತೆ ತನ್ನ ಬಾರ್ಡರ್ ಅನ್ನು ಹಂಚಿಕೊಂಡಿದೆ. ಸೊ ಯುಕ್ರೇನ್ ಬಗ್ಗೆ ನೋಡೋದಾದ್ರೆ ಗೈಸ್, ಯುಕ್ರೇನ್ದು ಪ್ರೆಸಿಡೆಂಟ್ ವ್ಲೋಡೋಮಿರ್ ಝೆಲೆನ್ಸ್ಕಿ, ಯುಕ್ರೇನ್ದು ಕ್ಯಾಪಿಟಲ್ ಕೀವ್ ಅಂಡ್ ಕರೆನ್ಸಿ ಯುಕ್ರೇನಿಯನ್ ಹಿರ್ವಿನಿಯಾ. ಸ್ನೇಹಿತರೆ, ಎಷ್ಟೊಡೆ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಪೊಲೀಸ್ ಕಮಿಷನರ್ ಆಫ್ ಮುಂಬೈ? ಇದಕ್ಕೆ ಉತ್ತರ ಸ್ನೇಹಿತರೆ ಸಂಜಯ್ ಪಾಂಡೆ. ನೆಕ್ಸ್ಟ್ ಕ್ವಶನ್ ಇದೆ ಸ್ನೇಹಿತರೆ, ಪ್ರತಿಷ್ಠಿತ ಬೋಲ್ಟ್ಜ್ಮನ್ ಮೆಡಲ್ 2022 ಯಾರಿಗೆ ನೀಡಲಾಗುವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಪ್ರೊಫೆಸರ್ ದೀಪಕ್ ಧಾರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, 31ನೇ ಸೌತ್ ಈಸ್ಟ್ ಏಷ್ಯನ್ ಗೇಮ್ಸ್ ಯಾವ ದೇಶದಲ್ಲಿ ಆಯೋಜಿಸಲಾಗುವುದು? ನೆಕ್ಸ್ಟ್ ಕ್ವಶನ್ ಇದೆ ಸ್ನೇಹಿತರೆ, ವೆನ್ ಈಸ್ ಸರೋಜಿನಿ ನಾಯ್ಡುಸ್ ಡೆತ್ ಅನಿವರ್ಸರಿ ಅಬ್ಸರ್ವ್ಡ್?
ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.